ಎಲ್ಲ ಪ್ರತಿಯೊಂದು ಜಾಸ್ತಿ ಆಗ್ಬಿಟ್ಟಿದೆ ಮೇಡಮ್. ಈಗ ಬೆಂಗಳೂರಲ್ಲಿ ಬದುಕೋದೇ ಕಷ್ಟ ಆಗ್ಬಿಟ್ಟಿದೆ ಇವಾಗ. ಮಕ್ಕಳು ಓದಿಸೋದು ಕಷ್ಟ ಆಗ್ಬಿಟ್ಟಿದೆ. ಎಜುಕೇಷನ್ ಬಗ್ಗೆ ಅದು ಅಷ್ಟೇ ಜಾಸ್ತಿ ಆಗ್ತಾಯಿದೆ. ಬತ್ತ ಅದು ಜಾಸ್ತಿ ಆಗ್ತಾಯಿದೆ. ಈಗ ಮಿಡ್ಲ್ ಕ್ಲಾಸಲ್ಲಿ ಯಾವ ಥರ ಬದುಕು ಅದ್ರ ಬಗ್ಗೆ ಈಗ ಇವರೆಲ್ಲ ರೈಟ್ ಜಾಸ್ತಿ ಮಾಡ್ತೀನಿ ಅಂದ್ಬಿಟ್ಟು ಎಲ್ಲ ಮಾಡಿಬಿಟ್ಟು ಇದು ಕೇಳೋಕ್ಕೆ ಯಾರೂ ಇರಲಿಲ್ಲ, ಇದನ್ನು ಕೇಳಲಿಲ್ಲ. ಇವ್ರು ಇದಕ್ಕಿದಂಗೆ ಮಾಡೋದು, ಅದು ಇದು ಫ್ರೀ ಕೊಡ್ತೀನಿ ಅಂದ್ಬಿಟ್ಟು ಮಾಡಿಬಿಟ್ಟು ಅನ್ಯಾಯ ಮಾಡಿಬಿಟ್ರೆ ಎಲ್ಲರಿಗೂ. ಫ್ರೀ ಯಾರೂ ಕೇಳಿಲ್ಲ, ಎಲ್ಲ ಹೋಗ್ತಾಯಿದ್ರು ಬರ್ತಾಯಿದ್ರು, ಅವ್ರ ಪಾಡಿಗೆ ಅವ್ರು ಖರ್ಚು ಮಾಡ್ಕೊಂಡು ಬರೋರು, ಯಾರಿಗೇನು ಅನ್ಯಾಯ ಆಗ್ತಿರಲಿಲ್ಲ. ಇವ್ರು ಯಾವಾಗ ಫ್ರೀ ಕೊಟ್ಟರು ವ್ಯವಹಾರ ಆಗೋಯ್ತು. ಹೆಣ್ಣು ಮಕ್ಕಳು ಫ್ರೀ ಕೊಟ್ಟು ಎಲ್ಲ ಅನುಕೂಲ ಆಗೋದು. ಗಂಡಸರು ಬಸ್ ಹತ್ತಕ್ಕೆ ಕಷ್ಟ ಆಗ್ಬಿಟ್ಟಿದೆ. ಈಗ ನಮ್ಮಂಥರ ಬಸ್ಸಲ್ಲಿ ಹೋಗಕ್ಕೆ ಎಷ್ಟು ಬೇಜಾರಾಗಿ ಬರ್ತಾಯಿದ್ದೀವಿ ಅಂದರೆ ಅಷ್ಟು ಬೇಜಾರಾಗ್ತಾಯಿದೆ ಬಸ್ ಹತ್ತಕ್ಕೆ ನಮಗೆ. ಏನು ಮೇಡಮ್? ಹಾಂ, ಒಂದಿನ ಸೀಟ್ ಸಿಕ್ಕಿಲ್ಲ ನಮಗೆ. ಇಲ್ಲೋ ನಾವು ಊರಿಗೆ ಹೋಗ್ತಾಯಿದ್ವಿ, ಒಂದಿನ ನಾವು ನಿಂತ್ಕೊಂಡೇ ಬಂದಿರೋದು, ಒಂದಿನ ಸೀಟ್ ಸಿಕ್ಕಿಲ್ಲ. ಒಂದಿನ ಅಷ್ಟು ಬೇಜಾರಾಗಿ ಎಷ್ಟೋ ಜನ ರೇಳಿಸ್ ಮೇಲೆ ರಜಾ ಬಿಟ್ಟಿದ್ದೀನಿ ನಾನು. ಅವ್ರು ನಮ್ಮ ಮೇಲೆ ಬಿದ್ದುಬಿಟ್ಟಾಗ ನಾವು ಸುಮ್ಮನೆ ಆಗ್ಬಿಡ್ತೀವಿ, ಏನು ಮಾಡೋಕ್ಕಾಗಲ್ಲ. ಹೌದು, ಪ್ರತಿಯೊಂದು ಓವರ್ ಆಗ್ಬಿಟ್ಟಿದೆ. ಸೀಟೇ ಬಿಡಲ್ಲ ಅವರು. ಫಸ್ಟು ಏನು ಮಾಡ್ತಾರೆ ಅಂದರೆ ಕಿಟಕಿಲೇ ಮಕ್ಳಿಗೆ ತುರುಕ್ಬಿಡ್ತಾರೆ. ಆ ಪೊಸಿಷನ್ ಬಂದಿದೆ. ಸೀಟ್ ಹಿಡಿಬೇಕು ಅಂದ್ರೆ ಮಕ್ಕಳನ್ನ ಕಿಟಕಿ ಒಳಗೆ ಹಾಕ್ಬಿಡ್ತಾ ಇದ್ದಾರೆ.